ನಮಸ್ಕಾರ ಗುರು, ನಾನು ನಿಮ್ಮ ಖರಾಬ್ ಕನ್ನಡಿಗ. ಸೊ ಇವತ್ತು ನಾನು ಬೆಂಗಳೂರಿಂದ 40 ಕಿಲೋಮೀಟರ್ ಹತ್ತಿರದಲ್ಲೇ ಇರೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಮೇಲೂ ಸುರಿದೆ, ಯಾಕಂದರೆ ಹತ್ಕೊಂಡ್ಬಂದ್ಬಿಟ್ಟೆ. ಕೆಳಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಇಲ್ಲೇ ಮಾಡಿದೆ. ಸೊ 40 ಕಿಲೋಮೀಟರ್ ಆಗುತ್ತಷ್ಟೇ ನಮ್ಮ ಬೆಂಗಳೂರಿಂದ ಅಂಥ ಜಾಗಕ್ಕೆ ಬಂದಿದ್ದೀನಿ. ಇದು ತುಂಬ ಲೆಸ್ ಎಕ್ಸ್ಪ್ಲೋರ್ಡ್ ಅಂತ ಹೇಳ್ಬೋದು. ಸೊ ನೀವು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಇಲ್ಲಿಂದ ವ್ಯೂ ಹೆಂಗಿದೆ ಮತ್ತು ಮೇಲ್ಗಡೆ ಹಿಂಗೆ ದೇವಸ್ಥಾನ ಇದೆ. ಮತ್ತು ಆ್ಯಕ್ಚುಲಿ ಮೇಲರ್ಗೂ ಕಾರ್ ಬರುತ್ತೆ. ಸೊ ನಿಮಗೆ ಹತ್ಕೊಂಡ್ಬರ್ಬೇಕು ಅನ್ನೋದೇನಿಲ್ಲ. ಮೇಲರ್ಗೂ ಕಾರ್ ಬಂದಮೇಲೆ ಒಂದು 10-15 ಮೆಟ್ಲು, ಒಂದು 20 ಮೆಟ್ಲು ಮ್ಯಾಕ್ಸಿಮಮ್ ಹತ್ಬೋದು ಅಷ್ಟೇ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಾವ ಜಾಗ ಏನು ಅಂತ ತೋರಿಸ್ತೀನಿ, ನೋಡಿ. ಸುತ್ತ ಫಸ್ಟ್ ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ಸ್ಟಾ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ಫಾಲೋ ಮಾಡಿ, ಬನ್ನಿ ನೋಡೋಣ ಸುತ್ತ ಹೇಗಿದೆ, ದೇವಸ್ಥಾನ ಏನಿದೆ, ಹೇಗಿದೆ, ಯಾವುದಿದೆ ಎಲ್ಲ ತಿಳಿಸ್ತೀನಿ. ಬನ್ನಿ ನೋಡೋಣ. ಆ್ಯಕ್ಚುಲಿ ನೋಡಿ, ಇಲ್ಲಿಂದ ಇಲ್ಲಿ ಹತ್ಕೊಂಡ್ಬಂದಿದ್ದು ಓಕೆನಾ. ನೋಡಿ ಇಲ್ಲಿಂದ ಸುತ್ತ ವ್ಯೂ ಹೆಂಗಿದೆ ಗುರು, ಫುಲ್ಲು ಗ್ರೀನ್ರಿ. ಎಲ್ಲ ಆಡ್ಸಿದ್ರು ಫುಲ್ಲು ಸುತ್ತ ಗ್ರೀನ್ರಿ. ನೋಡಿ ಈ ಕಡೆ ಎಲ್ಲ ಆ್ಯಕ್ಚುಲಿ ಇಲ್ಲಿಂದ ಇಲ್ಲೂ ನೋಡಿ, ಇಲ್ಲೂ ಫುಲ್ ಗ್ರೀನ್ರಿ. ಆ ಕಡೆ ಕಾಣಿಸಿದೆ, ಅದ್ಯಾವ ಬೆಟ್ಟ ಅಂತ ನೀವು ಗೆಸ್ ಮಾಡಿ. ಯಾವ ಬೆಟ್ಟ ಅದು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ವೀಡಿಯೋ ಎಂಡಲ್ಲಿ ತಿಳಿಸ್ತೀನಿ ಅದು ಯಾವ ಬೆಟ್ಟ ಆ್ಯಕ್ಚುಲಿ, ಇಲ್ಲಿಂದ ಯಾವ ಬೆಟ್ಟ ಅದು ಕಾಣಿಸೋದು ಅಂತ. ಫುಲ್ ಫೇಮಸ್, ತುಂಬ ಫೇಮಸ್ ಬೆಟ್ಟ ಅದೇನಿದೆ ಅಲ್ಲಿ ಅಂತ. ವೀಕೆಂಡ್ ಆದರೆ ಸಾಕು, ಜನ ಎಲ್ಲ ಅಲ್ಲೇ ಬಿದ್ದಿರ್ತಾರೆ. ಆ ಬೆಟ್ಟ ನೋಡಿ, ಇಲ್ಲಿ ದೇವಸ್ಥಾನ ಇದೆ. ಒಳ್ಳೆ ರೇಸ್, ಒಳ್ಳೆ ಸನ್ಸೆಟ್ ಟೈಮಲ್ಲಿ ಬಂದಿದ್ದೀವಿ. ಬಟ್ ಕ್ಲೌಡಿ ಇದೆ. ಅಷ್ಟು ಇಲ್ಲಿಂದ ಹೋಗಿ ವ್ಯೂ ಮತ್ತು ದೇವಸ್ಥಾನ ನೋಡ್ಕೊಂಬರೋಣ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಸೊ ನೋಡ್ಬೋದು ಹೆಂಗಿದೆ, ಫುಲ್ಲು 360 ಡಿಗ್ರಿ ವ್ಯೂ. ಇಲ್ಲಿಂದ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಅದು ಏರ್ಪೋರ್ಟ್ ರೋಡ್ ಅದು ಕಾಣಿಸುತ್ತೆ. ಇಲ್ಲಿ ಫುಲ್ಲು ಹೊಲ ಎಲ್ಲ ಮಾಡಿದ್ದಾರೆ. ನೋಡಿ ಇಲ್ಲೊಂದು ಊರಿದೆ, ಬಂಡೆ ಸಿಕ್ಕಾಬಳೆ ಚೆನ್ನಾಗಿದೆ ಮಾತ್ರ. ಏನು ಬಂಡೆಗಳು ಕಾಣಿಸ್ತಿದೆ, ಇದು ಏರ್ಪೋರ್ಟ್ ರೋಡಲ್ಲಿ ನಿಮಗೆ ಯಲಹಂಕ ಆದಮೇಲೆ ಸಿಗುತ್ತೆ ಆ್ಯಕ್ಚುಲಿ ಆ ರೋಡ್ ಅದು. ಸೊ ನೋಡಿ ಫುಲ್ಲು ಗ್ರೀನ್ರಿ ಗುರು, ಸಿಕ್ಕಾಬಳೆ ಚೆನ್ನಾಗಿದೆ. ಅದು ಒಳ್ಳೆ ಟೈಮ್ ಬಂದಿದ್ದೀವಿ, ಸನ್ಸೆಟ್ಟು. ಬಟ್ ಸೂರಜ್ ಕಾಣಿಸ್ತಿಲ್ಲ, ಫುಲ್ಲು ಕ್ಲೌಡಿ ಇದೆ. ಬಟ್ ಇದು ದೇವಸ್ಥಾನ. ಬನ್ನಿ ದೇವಸ್ಥಾನ ಯಾವ ದೇವರಿದೆ ಏನು ಅಂತ ಒಳಗಿದೆ ನೋಡೋಣ. ಇದು ಇಷ್ಟೇ ಇರೋದು. ಬಟ್ ನಾನು ಹೇಳ್ದಂಗೆ ಅದು ಯಾವ ಬೆಟ್ಟ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಫುಲ್ ಫೇಮಸ್ ಬೆಟ್ಟ ನೋಡಿ. ಹಿಂಗಿಂದ ಹತ್ಕೊಂಡ್ಬರ್ತೀರಾ, ಇಲ್ಲಿ ದೇವಸ್ಥಾನ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಒಂದು ಪುಟಾಣಿ ಕಲ್ಯಾಣಿ ಇದೆ. ಇಲ್ಲಿ ದೇವಸ್ಥಾನ ನೋಡಿ, ಇಲ್ಲೇ ಪುಟಾಣಿ ಕಲ್ಯಾಣಿ ಇದೆ. ಚೆನ್ನಾಗಿದೆ, ನೀರು ಚೆನ್ನಾಗಿದೆ. ಮತ್ತು ಎಲ್ಲಿಂದ ನೀರು ಬರೋದು ಗೊತ್ತಿಲ್ಲ, ನಂಗೆ ಗೊತ್ತಿರ್ಬೇಕಾದ್ರೆ ಇದು ಮಳೆ ನೀರು ಅನಿಸುತ್ತೆ. ಬಟ್ ಇಲ್ಲ, ಎಲ್ಲಿಂದ ನನ್ನ ಬಿಟ್ಟಿದ್ದಾರೆ ಏನೋ ಇಲ್ಲಿ ಅಂತ ನೋಡಬೇಕು, ಬಟ್ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಕ್ಲೋಸ್ ಆಗಿದೆ ನೋಡಿ. ಇಲ್ಲಿ ಹಾಕಿದ್ದಾರೆ ಶ್ರೀ ದೇವಿ ಭೂದೇವಿ ಚೆನ್ನಕೇಶ್ವರ ಸ್ವಾಮಿ ಅಂತ ಹಾಕಿದ್ದಾರೆ. ತುಂಬ ಪುಟಾಣಿ ಇದೆ ಗೇಟು ನೋಡಿ. ಇಲ್ಲಿ ದೇವ್ರು ಆ್ಯಕ್ಚುಲಿ ಕಾಣಿಸ್ತಿಲ್ಲ, ಲೈಟಾಗಿ ಕಾಣಿಸ್ತದೆ. ಕೈ ಮುಕ್ಕೊಂಬಿಡಿ. ಇಲ್ಲಿ ಆಂಜನೇಯ ಸ್ವಾಮಿ ಇದೆ, ಅಲ್ಲಿ ಚೆನ್ನಕೇಶ್ವರ ಸ್ವಾಮಿ. ಈ ಗುಡಿನಲ್ಲಿ ಇದು ಕ್ಲೋಸ್ ಆಗಿದೆ. ಬಟ್ ಹಿಂಗೆ ತೋರಿಸ್ತಾ ಇದೀನಿ, ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಬಿಡಿ. ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡಿ ಈ ಕಡೆಯಿಂದ ಆ್ಯಕ್ಚುಲಿ ಸುತ್ತ ಹಿಂಗೆ ನಡ್ಕೊಂಡು ಕಾರ್ನರ್ಸಲ್ಲಿ ಹೋಗಿ ಹಿಂಗೆ ವ್ಯೂ ನೋಡಿಕೊಂಡು ನೀವು ಈ ಕಾರ್ನರಲ್ಲಿ ವಾಕ್ ಮಾಡ್ಬೋದು. ನೋಡಿ ಇಲ್ಲಿ ಬಾಸು ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಈವ್ನಿಂಗು. ನೋಡಿ ಹಿಂಗೆ ಹೋಗೋಣ ಬನ್ನಿ. ಹಿಂಗೆ ಇಲ್ಲಿಂದ ಹಿಂಗೆ ಗ್ರಿಲ್ ಹಾಕಿದ್ದಾರೆ. ಸೊ ಒಂದು ಭಯ ಏನಿಲ್ಲ, ಬೀಳ್ತೀವಿ ಅಂತ ಆರಾಮಾಗಿ ಹಿಂಗೆ ನಡ್ಕೊಂಡು ಹೋಗ್ಬೋದು. ಬಾಸ್ ನೋಡ್ತಾ ಇದ್ದಾರೆ. ಇಲ್ಲಿ ನಿಂತ್ಕೊಂಡು ವ್ಯೂ ನೋಡ್ತಾ ಇದ್ವಿ. ಹೀಗೇ ಪ್ಯಾನ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಏರೋಪ್ಲೇನ್ ಹೋಗ್ತಿದೆ. ಏರ್ಪೋರ್ಟ್ ಇಲ್ಲೇ ಅಲ್ಲ ಇರೋದು. ಟಾಟಾ ಹೋಗ್ಬತ್ಯಾ ಹೋಗ್ಬಾ. ಅಲ್ಲೇ ಇಲ್ಲ ಏರ್ಪೋರ್ಟ್ ಇರೋದು, ಅಲ್ಲಿ. ಅದಕ್ಕೆ ಅಲ್ಲಿಂದ ಟೇಕ್ ಆಫ್ ಆಗಿದೆ. ಹಿಂಗೆ ಪ್ಯಾನ್ ಮಾಡಿದ್ರೆ ನೋಡಿ ಸೂರ್ಯಜ್ ಅವರು ಪ್ರಕಾಶಿಸ್ತಾ ಇರೋದು ಫುಲ್ ವ್ಯೂ. ಇಲ್ಲಿ ಗರುಡಗಂಬ ಇದೆ, ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಗರುಡಗಂಬ ಇದೆ. ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ಜನನೇ ಇಲ್ಲ. ನಾನು ನನ್ನ ಫ್ರೆಂಡ್ ಒಬ್ರು ಇದ್ದೀವಿ. ಸೊ ಇಬ್ಬರೇ ಇರೋದು ಇಡೀ ಜಾಗಕ್ಕೆ. ಹೌದು 40 ಕಿಲೋಮೀಟರ್ ಅಂತ ಬೆಂಗಳೂರಿಂದ. ಬಟ್ ನಾನು ಕೇಳ್ಕೊಳ್ಳೋದಂದ್ರೆ ಎಲ್ಲೂ ದಯವಿಟ್ಟು ಲಿಟ್ರ್ ಮಾಡಿಬಿಡಿ. ನಾನು ನೋಡ್ದಂಗೆ ಇಲ್ಲಿ ಟೂರಿಸ್ಟು ಜನ ಕಮ್ಮಿ ಇರೋದ್ರಿಂದ ಎಲ್ಲೂ ಲಿಟ್ರ್ ಮಾಡಿಲ್ಲ, ಕಣ್ಣಿಗಂತೂ ಕಾಣಿಸ್ತಿಲ್ಲ. ಸೊ ನೀವು ಬಂದರೂ ಕೂಡ ದಯವಿಟ್ಟು ಲಿಟ್ರ್ ಮಾಡಿಬಿಡಿ. ತಿನ್ನೋದು ಕುಡಿಯೋದು ಮಾಡಿ, ಬಟ್ ಅದನ್ನು ಕವರಲ್ಲಿ ಹಾಕ್ಕೊಂಡು ಎಲ್ಲಿ ಡಿಸ್ಪೋಸ್ ಮಾಡಬೇಕು ನೋಡಿಕೊಂಡು ಡಿಸ್ಪೋಸ್ ಮಾಡಿ. ಸೊ ಸನ್ಸೆಟ್ ಆಗಬೇಕಿತ್ತು. ಸೂರ್ಯಜ್ ಮೋಡಗಳು ಮಧ್ಯೆ ಹೋಗ್ಬಿಟ್ಟಿದ್ದಾರೆ. ಸೊ ಸನ್ಸೆಟ್ ಆಗ್ತಾ ಇಲ್ಲ. ಫುಲ್ಲು ಗಾಳಿ, ಎಷ್ಟು ಮಾತಾಡೋದು ನಾನು ಕೇಳಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ. ಬಟ್ ನೀವು ಇಲ್ಲಿ ಬಂದರೆ ಮೇಲೆ ನಿಂತ್ಕೊಂಡ್ರೆ 360 ಡಿಗ್ರಿ ಕೂಡ ನಿಮಗೆ ಫುಲ್ಲು ಗ್ರೀನ್ರಿ ಕಾಣುತ್ತೆ. ಫುಲ್ಲು ಗ್ರೀನ್ರಿ, ಯಾಕೆಂದರೆ ಎಲ್ಲ ಕಡೆ ಹೊಲ ಮಾಡ್ತಾ ಇದ್ದಾರೆ, ರಾಗಿ ಹಾಕಿದ್ದಾರೆ, ಫುಲ್ ಗ್ರೀನ್ ಕಾಣುತ್ತೆ. ಸೊ ನಾವು ಇಲ್ಲಿಂದ ನೋಡ್ಬೋದು ನೋಡಿ. ಇಲ್ಲಿ ಆ್ಯಕ್ಚುಲಿ ಏನಿದೆ, ಅಲ್ಲಿ ಕೆಳಗಿಂದ ಕಾರು ಇಲ್ಲ ಗಾಡಿಗಳು ಬಂದು ಇಲ್ಲಿ ಪಾರ್ಕಿಂಗ್. ಇಲ್ಲಿ ಮುಂದೆ ಏನು ನೋಡ್ತಾ ಇದ್ದೀರಾ, ಸೊ ಇದು ಪಾರ್ಕಿಂಗ್ ಜಾಗ. ಸೊ ಇಲ್ಲಿಂದ ಇಲ್ಲಿಂಗೆ ನಡ್ಕೊಂಬಂದರೆ ನೀವು ಈ ಕಡೆಗೆ ಮೇಲೆ ಬರ್ತೀರಾ. ಸೊ ಜಾಸ್ತಿ ಏನು ಮೆಟ್ಲಿಲ್ಲ ನೋಡಿ. ಈ ಥರ ಬಂಡೆ ಇದೆ,
ಮತ್ತು ಇಲ್ಲಿ ಪಾರ್ಕಿಂಗ್ ಇಷ್ಟು ಜಾಗ ಇದೆ. ಸೊ ಆರಾಮಾಗಿ ಮೇಲವರೆಗೂ ಬರ್ಬೋದು. ಇಲ್ಲ ಹತ್ಕೊಂಡು ಬರ್ತೀನಿ ಕೆಳಗಿಂದನೂ ಇಲ್ಲಿವರೆಗೂ ನನಗೆ ಬೇಡ ಕಾರಲ್ಲಿ ಬರಲ್ಲ ಅಂತ ಹೇಳಿದ್ರೆ ಈ ಕಡೆ ಇಲ್ಲಿಂದನೂ ಒಂದು ಊರಲ್ಲಿ ಜಾಗ ಬರುತ್ತೆ, ಅಲ್ಲಿಂದ ನಡ್ಕೊಂಬಂದು ಯು ಕ್ಯಾನ್ ರೀಚ್ ಹಿಯರ್. ಇಲ್ಲಿ ಒಂದು ಚೇರ್ ಕಾಣಿಸ್ತಾ ಇದೆಯಾ, ಇಲ್ಲಿಗೆ ಎಂಟ್ರಿ ಕೊಡ್ತೀವಿ. ಸೊ ಕೆಳಗಿಂದನೂ ಡೈರೆಕ್ಟ್ ನಡ್ಕೊಂಬರ್ಬೋದು. ಇಲ್ಲ ಗುರು ನಾನು ಕಾರಲ್ಲಿ ಬರ್ತೀನಿ ಅಂದರೆ ಇಲ್ಲೂ ಬರ್ಬೋದು. ಸೊ ಇದು ಜಾಗ ನೋಡಿ, ಇಲ್ಲಿಂದ ನಿಮ್ಗೆ ಕಾಣಿಸ್ತಿರೋದೆ ನಂದಿ ಹಿಲ್ಸ್. ಸೊ ಅರ್ಧ ಬೆಂಗಳೂರು ನಂದಿ ಹಿಲ್ಸ್ ಎಲ್ಲ ಇರುತ್ತೆ ವೀಕೆಂಡಲ್ಲಿ. ಸೊ ಇದೆ, ಇಲ್ಲಿಂದನೇ ನಂದಿ ಹಿಲ್ಸು ಕಾಣಿಸ್ತದೆ ನೋಡಿ. ಕಾರು ಗಾಡಿಗಳು ಈ ಕಡೆಗೆ ಬರುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಇಲ್ಲಿಂದ ಬರುತ್ತೆ. ಸೊ ಇಲ್ಲೆಲ್ಲ ಬಂಡೆ ಇದೆ, ಇಲ್ಲಿ ಹಾಕಿದ್ದಾರೆ ಕುಂದಾನ ಹಿಲ್ ಅಂತ ನೋಡಿ. ಇಲ್ಲಿ ಸ್ವಲ್ಪ ಇದ್ರದ್ದು ಇತಿಹಾಸ ಏನಿದೆ ಅದನ್ನು ಬರೆದಿದ್ದಾರೆ, ಪಾಸ್ ಮಾಡ್ಕೊಂಡು ಒಂದ್ಸಲಿ ಓದ್ಕೊಂಬಿಡಿ. ಸೊ ಗುರು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಹೆಂಗೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. Bye from Kundana Hills, Kundana Betta.